ಹೋಗ್ತಾ ಇದೀವಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಕೂಡ ಸಂಡೇ ಆಗಿರುತ್ತೆ. ಸೊ ನಾನು ನನ್ನ ಫಸ್ಟ್ ವ್ಲಾಗ್ ಕೂಡ ನಾನು ಸಂಡೇನೇ ಮಾಡಿದ್ದು, ಅಂದರೆ ಏಪ್ರಿಲ್ 13th ಮಾಡಿದ್ದು. ಬಟ್ ಪೋಸ್ಟ್ ಮಾಡೋದು ಲೇಟ್ ಆಯಿತು. ಸೊ ಇದು ಕೂಡ ಸಂಡೇ ವ್ಲಾಗೇ ಆಗಿರುತ್ತೆ. ನೋಡೋಣ ಬನ್ನಿ ಇವತ್ತು ಹೇಗೆಲ್ಲ ಇರುತ್ತೆ ಅಂತ. ನಾವು ಇವತ್ತು ಬಲ್ಮುರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ನಾವು ಯಾರ್ಯಾರು ಹೋಗ್ತಿದ್ದೀವಿ ಅಂದರೆ ನಾನು, ವಿನಯ್, ನಮ್ಮ ಅತ್ತೆ ಮತ್ತು ನಮ್ಮ ಅಕ್ಕನ ಮಕ್ಕಳು ಇಷ್ಟು ಜನ ಹೊರಟಿದ್ದೀವಿ ಬಲ್ಮುರಿಗೆ ಹೋಗೋಣ ಅಂತ. ನಾವಿವಾಗ ಬೋಗಾದಿ ಸಿಗ್ನಲ್ ಹತ್ರ ಇದ್ದೀವಿ. ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಅಥವಾ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಮಾಡುವಂತಹ ವೀಡಿಯೋಸ್ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಆಲ್ರೆಡಿ ಬಂದು ನಿಂತಿದ್ದಾರೆ. ಇವಾಗ ಹೋಗ್ತಾ ಇದ್ದೀವಿ ಕರ್ಕೊಬರಕ್ಕೆ. ನಾವಿವಾಗ ಹಿನ್ಕಲ್ ಫ್ಲೈಓವರಿಂದ ಹೋಗ್ತಾ ಇದ್ದೀವಿ. ನಾವು ಫೈನಲಿ ಹೂಟ್ಗಳಿ ಹತ್ರ ರೀಚ್ ಆದ್ವಿ. ನಮ್ಮ ಅತ್ತೆಯವ್ರು ಇವಾಗ ಎಕ್ಕಡೆ ಇದ್ದಾರೆ ಅಂತ ನೋಡಬೇಕು. ಮೇ ಬಿ ಆ ಕಡೆ ನಿಂತಿದ್ದಾರೆ ಅನಿಸುತ್ತೆ. ಕಾಣಿಸ್ತು ಅಲ್ಲಿ ನಿಂತಿದ್ದಾರೆ ಅನಿಸುತ್ತೆ. ಸೊ ಇವಾಗ ಹೋಗೋಣ. ನಾವು ನಮ್ಮ ಅತ್ತೆಗೆ ನೆನ್ನೆನೇ ಹೇಳಿದ್ವಿ ಹಿನ್ಕಲ್ ಅಥವಾ ಹುಟ್ಗಳಿ ಹತ್ರ ಬಂದು ಇಳ್ಕೊಳ್ಳಿ, ಸೊ ನಾವು ಬಂದು ಪಿಕಪ್ ಮಾಡ್ಕೊಂಡು ಹೋಗ್ತೀವಿ ಅಂತ. ಅವರು ಹುಟ್ಗಳಿ ಹತ್ರ ಇಳ್ದಿದ್ದಾರೆ. ಸೊ ಅಲ್ಲಿ ಆಟೋ ಸ್ಟ್ಯಾಂಡ್ ಕಾಣ್ತಿದೆಯಲ್ಲ, ನೀವು ನೋಡ್ತಾ ಇರ್ಬೋದು. ಈ ಸ್ಟಾಪ್ ಹತ್ರ ನಿಂತಿದ್ದಾರೆ ನಮ್ಮ ಅತ್ತೆ ಮತ್ತು ವಿನಯ್ ಅವ್ರ ಅಕ್ಕನ ಮಕ್ಕಳು. ಸೊ ಇವಾಗ ಅವ್ರನ್ನ ಕರ್ಕೊಂಡು ಹೊರಡ್ತಾ ಇದ್ವಿ. ಫೈನಲಿ ಅವ್ರನ್ನ ಪಿಕಪ್ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ವಿ. ಇವಾಗ ನಾವು ಬಲ್ಮುರಿಗೆ ಹೊರಟ್ವಿ. ಎಷ್ಟೊತ್ತಾಗತ್ತೀವಿ ಇಲ್ಲಿಂದ? ಒಂದು 15 ಮಿನಿಟ್ಸ್. ಓಕೆ, 15 ಮಿನಿಟ್ಸ್ ಆಗುತ್ತಂತೆ. ಅಲ್ಲಿಗೆ ರೀಚ್ ಆದ್ಮೇಲೆ ನಾನು ತೋರಿಸ್ತೀನಿ. ದೊಡ್ಡವಳು ಕ್ಯಾಮ್ರಾಗ್ ಬರೋಕೆ ನಾಚ್ಕೋತಾಳೆ, ಚಿಕ್ಕವಳಂತೂ ಫುಲ್ ಆಕ್ಟಿವ್. ಹಾಯ್ ಮೇಡಮ್ ಸಣಿ. ಈ ಒಂದು ಬಲ್ಮುರಿ ಫಾಲ್ಸು ಕರ್ನಾಟಕದಲ್ಲಿ ಶ್ರೀರಂಗಪಟ್ಟಣ ಮೂಲಕ ಹರಿಯುತ್ತೆ ಅಂತ ಹೇಳ್ತಾರೆ. ಸೊ ಆದ್ದರಿಂದ ಇದೊಂದು ಚಿಕ್ಕ ಫಾಲ್ಸ್ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಕಾವೇರಿ ನದಿನೂ ಕೂಡ ಹರಿಯುತ್ತೆ. ನೀವು ನೋಡ್ತಾ ಇದ್ರೆ ಶ್ರೀ ಬಲಮುರಿ ಕ್ಷೇತ್ರಕ್ಕೆ ಸ್ವಾಗತ. ಸೊ ನಾವಿವಾಗ ಆರ್ಚ್ ಹತ್ರ ರೀಚ್ ಆಗಿ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಹಾಗೆ ನಾನು ನಮ್ಮ ಅತ್ತೆಗೆ ತಿಂಡಿ ಮಾಡ್ಕೊಬನ್ನಿ ಅಂತ ಹೇಳಿದ್ದೆ. ಸೊ ಏನು ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದೆ. ಮತ್ತೆ ಚಿತ್ರಾನ್ನ ಮತ್ತು ಬಜ್ಜಿ ಮಾಡಿದ್ದೀರಮ್ಮ? ಬೋಂಡ. ಬಜ್ಜಿ ಮತ್ತು ಬೋಂಡ ಮಾಡ್ಕೊಬಂದಿದ್ದಾರೆ. ಸೊ ಅಲ್ಲಿ ಬಲ್ಮುರಿ ಕುತ್ಕೊಂಡು ತಿನ್ನೋಕ್ಕೆ ಅಂತ ಈಗ ವಿನಯ್ ಹೋಗಿ ಪ್ಲೇಟ್ ತರೋಕ್ಕೆ ಅಂತ ಹೋಗ್ತಾ ಇದ್ದಾರೆ. ನಾವು ಮನೆಯಿಂದ ಏನು ಪ್ಲೇಟ್ ತರೋದು ಅಂತ ಹೇಳಿ ಅಲ್ಲೇ ಆನ್ ದ ವೇ ಶಾಪಲ್ಲಿ ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ. ಸೊ ವಿನಯ್ ದೊಡ್ಡದು ಬೇಕಾ ಚಿಕ್ಕದು ಬೇಕಾ ಪ್ಲೇಟ್ ಅಂತ ಕೇಳ್ತಾಯಿದ್ರು. ಸೊ 5-10 ರುಪೀಸ್ ಹೆಚ್ಚು ಕಡಿಮೆ ಆದರೆ ದೊಡ್ಡದೇ ತಗೋ ಅಂತ ಹೇಳ್ತಾ ಇದ್ದೆ. ನಾವು ಫೈನಲಿ ರೀಚ್ ಆದ್ವಿ ಬಲ್ಮುರಿ ಹತ್ರ. ಸೊ ಅಲ್ಲಿ ಟಿಕೆಟ್ ತೊಗೋಬೇಕಂದ್ರೆ ಪಾರ್ಕಿಂಗ್ ಟಿಕೆಟ್ ತೊಗೋಬೇಕು ಅಂತ ಹೇಳ್ತಾಯಿದ್ರು. ಸೊ 40 ರುಪೀಸ್ ಹೇಳಿದ್ರು ಪಾರ್ಕಿಂಗ್ ಟಿಕೆಟ್. ಸೊ ವಿನಯ್ ತೊಗೊಳ್ತಾ ಇದ್ರು ಆ್ಯಂಡ್ ತೊಗೊಂಡು ನಾವು ಮೂವ್ ಆನ್ ಆದ್ವಿ. ಸೊ ಅಲ್ಲಿ ಕೋತಿಗಳಿದೆ, ನಾನು ಅದನ್ನು ವೀಡಿಯೋ ಮಾಡಿದ್ದೆ, ಅಲ್ಲಿ ಮುಂದೆ ತೋರಿಸ್ತೀನಿ. ಸೊ ಇಲ್ಲಿ ದೇವಸ್ಥಾನ ಕಾಣಿಸ್ತಿದ್ದಿಲ್ಲ. ಸೊ ಇದರಿಂದ ನಾವು ರೈಟಿಗೆ ಹೋದರೆ ಬಲ್ಮುರಿ. ಸೊ ಈ ದೇವಸ್ಥಾನದಿಂದ ಆ ಕಡೆಗೆ ಹೋದರೆ ಎಡ್ಮುರಿ ಅಂತ ಹೇಳ್ತೀವಿ. ನಾವು ಬಲ್ಮುರಿಗೆ ಅಂತ ಬಂದ್ವಿ. ನಾನು ಹೇಳಿದ್ನಲ್ಲ ಕೋತಿ ನೋಡಿ ಅದೇ ಕಚ್ಚಾಡ್ತಾ ಇದ್ವು. ಆ್ಯಂಡ್ ನಾವಿವಾಗ ಹೋಗ್ತಾ ಇದ್ವಿ. ಸೊ ಇಲ್ಲಿ ಬಲ್ಮುರಿ ಮತ್ತು ಎಡ್ಮುರಿ ಫಾಲ್ಸ್ ಅಂತ ನಾನು ಏನು ಹೇಳಿದೆ, ಇಲ್ಲಿ ಗಣೇಶನಿಗೆ ಅರ್ಪಿತವಾದ ದೇವಾಲಯಗಳು ಹೊಂದಿದೆ ಅಂತ ಹೇಳ್ತಾರೆ. ಮತ್ತು ಈ ಒಂದು ಪ್ಲೇಸ್ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ತುಂಬ ಚೆನ್ನಾಗಿರುತ್ತೆ. ನೀವು ವೀಕೆಂಡ್ ಒನ್ ಡೇ ಎಲ್ಲರೂ ಹೋಗಬೇಕು ಅಂದರೆ ಈ ಒಂದು ಬಲ್ಮುರಿ ಜಾಗಕ್ಕೆ ಬನ್ನಿ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಮತ್ತು ಇದ್ರ ಸುತ್ತಮುತ್ತ ಹೇಗಿರುತ್ತೆ ಅಂದರೆ ಫುಲ್ಲು ಗ್ರೀನಿಶ್ ಆಗಿರುತ್ತೆ, ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಫುಲ್ಲು ಬರೀ ತೆಂಗಿನ ಮರಗಳೇ ಜಾಸ್ತಿ ಅಲ್ಲಿ. ಒಂಥರ ನೋಡಲಿಕ್ಕೆ ತುಂಬಾ ಖುಷಿಯಾಗುತ್ತೆ ಅಂತ ಹೇಳ್ಬೋದು. ಈ ಒಂದು ಕಾವೇರಿ ನದಿ ಮಾನವ ನಿರ್ಮಿತವಾಗಿರುತ್ತೆ. ಸೊ ಆದ್ದರಿಂದ ಚೆಕ್ ಡ್ಯಾಮ್ ಅಂತ ಹೇಳ್ತಾರೆ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಅಲ್ಲಿ ನೋಡಿ ಅದೇ ಡ್ಯಾಮ್. ಮತ್ತು ಇದ್ರದ್ದು ಹೈಟ್ ಬಂದು 6 ಫೀಟ್ ಇರುತ್ತೆ. ಸೊ ಮೇಲಿಂದ ಕೆಳಗಡೆ ನೀರು ಬೀಳೋದ್ರಿಂದ ಫಾಲ್ಸ್ ರೀತಿ ಕಾಣುತ್ತೆ. ಸೊ ಆದ್ದರಿಂದ ಚಿಕ್ಕ ಫಾಲ್ಸ್ ಅಂತ ಹೇಳ್ತಾರೆ. ಎಲ್ಲಿ ಅಮ್ಮ ತಿಂಡಿ ಬ್ಯಾಗು? ಓ ನಾನು ಚಪ್ಪಲಿ ಬಿಡ್ಬೇಕಲ್ವ, ನಾನು ಒಬ್ಳು ಹಾಕೊಂಡಿದ್ದೀನಿ. ಬನ್ನಿ ಅಮ್ಮ ಇಲ್ಲೇ ಬಿಡೋಣ.
ಆಟ ಆಡ್ತಾರೆ ನಡೀರಿ ಅಮ್ಮ ಆಟಾಡಿ. ಎಸ್, ಈ ಒಂದು ಫಾಲ್ಸ್ನ ಏನಕ್ಕೆ ಬಲ್ಮುರಿ ಅಂತಲೇ ಹೇಳ್ತೀವಿ ಅಂದರೆ, ನಮ್ಮ ಸ್ಟೇಟ್ ಲ್ಯಾಂಗ್ವೇಜಲ್ಲಿ ಬಾಲ ಅಂದರೆ ಬಲ ಮೀನ್ಸ್ ರೈಟ್ ಅಂತ ಅರ್ಥ, ಮುರಿ ಅಂದರೆ ತಿರುವು ಅಂದರೆ ಟರ್ನ್ ಅಂತ ಹೇಳಿ. ಸೊ ಆದ್ದರಿಂದ ಸಮ್ ಪಾಯಿಂಟ್ ಡೈರೆಕ್ಷನಲ್ಲಿ ನೀರು ರೈಟಿಗೆ ಹರಿಯುತ್ತಂತೆ. ಸೊ ಆದ್ದರಿಂದ ಬಲಮುರಿ ಅಂತ ಹೆಸರು ಬಂದಿದೆ. ಸೊ ಎಡಮುರಿನ ಯಾಕೆ ಎಡಮುರಿ ಅಂತೀವಿ ಅಂದರೆ, ಸೊ ಅಲ್ಲಿ ಒಂದು ಪಾಯಿಂಟ್ ಆಫ್ ಡೈರೆಕ್ಷನಲ್ಲಿ ನೀರು ಎಡಕ್ಕೆ ಹರಿಯೋದ್ರಿಂದ ಎಡಮುರಿ ಅಂತ ಹೇಳ್ತೀವಿ. ನೀವು ಕೂಡ ಸಂಡೇಸ್ ಅಥವಾ ಯಾವತ್ತಾದ್ರು ಫ್ರೀ ಇದ್ದಾಗ ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ನಿಮ್ಮ ಫ್ಯಾಮಿಲೀಸ್ ಜೊತೆ ಡಿಸ್ಕಸ್ ಮಾಡಿಕೊಂಡು ಈ ಒಂದು ಪ್ಲೇಸ್ನ ವಿಸಿಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಒಂದು ಪ್ಲೇಸ್ ವರ್ತ್ ಇದೆ. ಸೊ ಇಲ್ಲಿ ಬಂದರೆ ಸಖತ್ತಾಗಿ ನೀರಲ್ಲಿ ಆಟ ಆಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾವು ಇವಾಗ ನೀರ ಹತ್ರ ಹೋಗೋಕ್ಕೆ ಅಂತ ಕೆಳಗಡೆ ಇಳಿತಾ ಇದ್ದೀವಿ. ಇವಾಗ ನೀರ ಹತ್ರ ಹೋಗ್ತಾ ಇದ್ದೀವಿ. ನಮ್ಮ ಅತ್ತೆ ತಿಂಡಿ ತಿನ್ಬಿಟ್ಟು ಆಟಾಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಈ ವಿನಯ್ ಕೇಳ್ತಾ ಇಲ್ಲ. ಎಲ್ಲ ಅಮ್ಮಂಗೆ ಎಸ್, ನಾವು ಫಸ್ಟ್ ಆಟಾಡ್ಬೇಕು. ನಮ್ಮ ಅತ್ತೆ ತಿಂಡಿ ತಿನ್ಕೊಂಡು ಹೋಗಿ ಅಂತವ್ರೆ. ಬಟ್ ಆದ್ರೆ ಈ ವಿನಯ್ ಕರ್ಕೊಂಡು ಬಂದ್ಬಿಟ್ರು. ಎಸ್, ನೀರು ತುಂಬಾ ಚೆನ್ನಾಗಿದೆ, ತಣ್ಣಗಾಗ್ತಾ ಇದೆ. ತಣ್ಣಗಾಗ್ತದೆ. ಹಾಯ್ ಅಣ್ಣ, ಅವ ಬಂದ್ಬಿಡಿ ನೀವು ಬ್ಯಾತ್ಲಾಗಿ. ಎಸ್, ತುಂಬಾ ಚೆನ್ನಾಗಿದೆ ನೀರು ನೋಡಿ. ವಿನಯ್ ಆಲ್ರೆಡಿ ಅಲ್ಲಿ ಹೋಗ್ಬಿಟ್ಟಿದ್ದಾರೆ. ಬನ್ನಿ ಹೋಗೋಣ. ನಾವ್ ಅತ್ತೆ ಅಂತೂ ಬರ್ತಾ ಇಲ್ಲ, ಅಲ್ಲೇ ನಿಂತ್ಕೊಂಡ್ಬಿಟ್ಟವ್ರೆ. ನಾವು ಇಲ್ಲಿಂದ ಅಲ್ಲಿ ವಿನಯ್ ಇರೋ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ವಿ. ಬಟ್ ಕಾಲು ಕೆಳಗಡೆ ತುಂಬ ಚುಚ್ತಾ ಇತ್ತು. ನಮ್ಮ ಸಾನ್ವಿಗೂ ಚುಚ್ತು ಅಂದ್ಬಿಟ್ಟು ಅವಳು ಏನೋ ಪಾಪ ಕಿರ್ಚ್ಕೊತಾ ಇದ್ಲು, ನೋವಾಯಿತು ಅಂತ. ಸೊ ಇವಾಗ ನಾವು ಆ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಬಟ್ ಕಾಲು ಸಖತ್ತು ಕಲ್ಲು ಚುಚ್ತಾ ಇತ್ತು. ಸ್ವಲ್ಪ ಮಣ್ಣು ಕೂಡ ಇತ್ತು ಅಲ್ಲಿ. ಬಟ್ ಆಟ ಆಡೋಕ್ಕೆ ಮಾತ್ರ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಅಲ್ಲಿ ವಾಪಸ್ ಬರ್ತಾ ಇದ್ದಾರೆ. ಇದ್ರ ಹತ್ರ ಹೋಗ್ತೀವಿ. ಇಲ್ಲಿ ಚೆನ್ನಾಗಿದೆ. ಬಾ ಅಲ್ಲಿಗೆ ಹೋಗೋಣ. ನೋಡಿ ವಿನಯ್ ಬಂದು ನಮ್ಮನ್ನ ಕರ್ಕೊಂಡೋಗಿ ಅಂದ್ರೆ ಅವರೇ ಹೋಗಿ ಬಂದಿದ್ದಾರೆ. ಅಲ್ಲಿ ಆಳ ಇಲ್ಲ. ಹೌದು, ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಕೇಸು ಹೊಟ್ಟೆ ಹಸಿತಾ ಇತ್ತು ಗಾಯ್ಸ್. ಅದಕ್ಕೆ ಇವಾಗ ನಾವು ಫಸ್ಟ್ ತಿನ್ಕೊಂಡೇನೆ ಆಮೇಲೆ ಆಟ ಆಡೋಣ ಅಂತ ಇವಾಗ ಬಂದಿದ್ದೀವಿ. ತಗೊಂಡು ಬಂದ್ಬಿಡು ಈ ಕಡೆಗೆ. ಎಸ್, ಇವಾಗ ನಾವು ಅತ್ತೆ ಎಲ್ಲರಿಗೂ ಹಾಕ್ಕೊಡ್ತಾ ಇದ್ದಾರೆ. ಇವಾಗ ತಿಂಡಿ ತಿನ್ಕೊಂಡು ಆಮೇಲೆ ನಾವು ಆಟ ಆಡೋಕ್ಕೆ ಹೋಗ್ತೀವಿ. ಎಸ್, ಚಿತ್ರಾನ್ನ ಮಾಡಿದ್ದಾರೆ, ಬೋಂಡ ಮಾಡಿದ್ದಾರೆ. ಇವಾಗ ಹಾಕಿಸ್ಕೊಂಡು ತಿಂಡಿ ತಿನ್ಕೊಂಡು ಹೋಗ್ತೀವಿ. ಎಸ್, ಬೋಂಡದ ಜೊತೆ ಚಿತ್ರಾನ್ನ ಇವಾಗ ಎಲ್ಲರೂ ತಿಂಡಿ ಮಾಡ್ಕೋತಾ ಇದ್ದೀವಿ. ಎಸ್, ನೋಡಿ ಅಲ್ಲಿ ಫಿಶ್ ಎಷ್ಟು ಬೇಗ ಎಷ್ಟು ಬರ್ತಾ ಇದೆ, ತುಂಬ ಚೆನ್ನಾಗಿದ್ದಾವೆ. ಎಸ್, ನೀವು ನೋಡ್ತಾ ಇರ್ಬೋದು ಎಷ್ಟು ಚಿಕ್ಕ ಚಿಕ್ಕ ಫಿಶಸ್ ಅಂತ. ನಾವು ಫುಡ್ ಹಾಕಿದ್ರೆ ಎಷ್ಟು ಬೇಗ ಎಲ್ಲ ಒಂದೇ ಕಡೆ ಬಂದ್ಬಿಡ್ತಾಯಿತ್ತು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ನೋಡು. ಹೋಗ್ತಾ ಇದೀವಿ. ದೊಡ್ಡದು ಇದೆಯಾ ಮೀನು? ನಿಧಾನ. ಎಸ್, ಮಕ್ಕಳು ತುಂಬ ಖುಷಿಲಿ ಆಡ್ತಾಯಿದ್ರು, ಸಖತ್ ಎಂಜಾಯ್ ಮಾಡ್ತಾಯಿದ್ರು. ಅವರಿಗೆ ನೀರಲ್ಲಿ ಆಟ ಆಡೋದು ಅಂದರೆ ತುಂಬ ಖುಷಿ ಆಗುತ್ತೆ. ಈವನ್ ನನಗೂ ಕೂಡ ತುಂಬ ಖುಷಿ ಆಗುತ್ತೆ ನೀರಲ್ಲಿ ಆಟ ಆಡೋದು ಅಂದರೆ. ನಾವು ನಮ್ಮ ಅತ್ತೆ ಕೂಡ ನೀರ ಹತ್ರ ಕರೆದ್ವಿ. ಅವರು ಕೂಡ ನೀರ ಹತ್ರ ಬಂದರು. ನಾವು ಎಲ್ಲ ಆಟ ಆಡ್ತಾ ಇದ್ವಿ ಅಲ್ವಾ, ಅವರು ಕೂಡ ನಮ್ಮ ಜೊತೆ ಬಂದು ಈ ಥರ ಯಾವಾಗಲೂ ಖುಷಿಯಾಗಿರ್ತಾರೆ ನಮ್ಮ ಜೊತೆ. ಈ ಒಂದು ಜಾಗನ ನೋಡ್ತಾ ಇದ್ದೀರಾ ಅಲ್ವಾ. ಸೊ ನಾವು ಆಟಾಡಿದ ಜಾಗ ಇದೇನೆ. ಈ ಸ್ಪಾಟಲ್ಲೇ ನಾವು ಆಟಾಡಿದ್ದು. ಸೊ ಯಾರು ಜನ ಇರಲಿಲ್ಲ. ಸೊ ಫುಲ್ ಜಾಗ ಎಲ್ಲ ನಮ್ಮದೇ ಅನ್ನೋ ಥರ ಇತ್ತು. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ.
ಆ್ಯಂಡ್ ಇವಾಗ ನಾವು ಮೇಲೆ ಬಂದಿದ್ದೀವಿ. ಸೊ ಫುಲ್ಲು ಬಟ್ಟೆ ಎಲ್ಲ ವೆಟ್ಟಾಗಿತ್ತು ಅಂತ ಹೇಳಿ ವಿನಯ್ ಇಲ್ಲಿಂದ ಅಲ್ಲಿವರೆಗೂ ಬಿಸಿಲಲ್ಲಿ ನೆಡ್ಕೊಬನ್ನಿ, ಸ್ವಲ್ಪ ಡ್ರೈ ಆಗುತ್ತೆ ನಿಮ್ಮ ಕ್ಲಾತ್ಸ್ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಇವಾಗ ನೆಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಅತ್ತೆ ನೋಡಿ ಅಲ್ಲಿ ಬಿಸಿಲಿತ್ತು ಅಂತ ಜಾಸ್ತಿ ಸೀರೆನ ತಲೆ ಮೇಲೆ ಹಾಕೊಂಡು ಹೋಗ್ತಾ ಇದ್ದಾರೆ. ಸೊ ನಾವಿವಾಗ ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದಲ್ವ, ಅಲ್ಲಿ ನಾನು ಫಾಲ್ಸ್ ಥರ ಬೀಳುತ್ತೆ ಅಂತ ಹೇಳಿದ್ನಲ್ಲ, ಇದೇ ಸ್ಪಾಟು. ಸಖತ್ ಜನ ಗೈಸ್. ನಾವು ಹೋದಾಗ ಸ್ವಲ್ಪ ಜನ ಇದ್ದರು, ಇವಾಗ ಮೇಲೆ ಬಂದು ನೋಡ್ತೀವಿ ತುಂಬ ಜನ ಆಗಿದ್ದಾರೆ. ಈ ಸ್ಪಾಟಲ್ಲಂತೂ ಯಾರೂ ಬಂದಿರಲಿಲ್ಲ. ಸಖತ್ತಾಗಿ ಆಟ ಆಡಿದ್ವಿ. ನಾವು ಆಟಾಡಿ ಬಂದ್ವಲ್ಲ, ಸ್ವಲ್ಪ ಹೊಟ್ಟೆ ಹಸಿತಾ ಇತ್ತು. ಅದಕ್ಕೆ ಸ್ವಲ್ಪ ಏನಾರು ಲೈಟಾಗಿ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಚುರುಮುರಿ ತೊಗೊಳ್ಳೋಣ ಅಂತ ಹೇಳಿದ್ವಿ. ಸೊ ಹಾಗಾಗಿ ವಿನಯ್ ಚುರುಮುರಿನ ಹೇಳ್ತಾ ಇದ್ದಾರೆ ಇವಾಗ. ಸೊ ಚುರುಮುರಿ ಕೊಟ್ಟರು. ನಾನು, ಲಿಕ್ಕಿ, ಮತ್ತೆ ಸಾನ್ವಿ ಎಲ್ಲರೂ ಇವಾಗ ತಿಂತಾ ಇದ್ದೀವಿ. ಇದು ಕಾವಲೆ ಗಾಯ್ಸ್, ನೀರು ಬಿಟ್ಟಿದ್ರು. ಸೊ ಸಖತ್ ಫೋರ್ಸಲ್ಲಿ ನೀರು ಕಾವಲೆಗೆ ಹೋಗ್ತಾ ಇತ್ತು. ಸೌಂಡ್ ಒಂಥರ ಚೆನ್ನಾಗಿತ್ತು. ಫೈನಲಿ ನಾವು ನಮ್ಮ ಊರಿಗೆ ಹೊರಡ್ತಾ ಇದ್ದೀವಿ ಇವಾಗ. ಸೊ ತುಂಬ ಬಿಸಿಲಿತ್ತು ಗೈಸ್. ಎಷ್ಟು ಬಿಸಿಲು ಅಂದರೆ ಆ ಬಿಸಿಲಿಗೆ ಒಂಥರ ಫುಲ್ಲು ಸುಸ್ತು, ಫುಲ್ಲು ಸೆಕೆ ಆ ಥರ ಆಗ್ತಿತ್ತು. ನಾವು ಬಂದಾಗ ವೆಹಿಕಲ್ಸು ಕಡಿಮೆ ಇತ್ತು, ಬಟ್ ಇವಾಗ ಸ್ವಲ್ಪ ಜನ ಜಾಸ್ತಿ ಆಗಿದ್ದಾರೆ. ಹೋಗ್ತಾ ಆನ್ ದ ವೇ ಅಡ್ವೆಂಚರ್ ಪಾರ್ಕ್ ಅಂತ ಮಾಡಿದ್ದಾರೆ. ಸೊ ಇಲ್ಲಿ ATV ರೈಡ್ ಕೂಡ ಇದೆ. ಅಂದರೆ ಇಷ್ಟು ಅಂತ ಪೇ ಮಾಡಿದ್ರೆ ಒಂದು ರೌಂಡ್ ಕರ್ಕೊಂಡು ಹೋಗ್ತಾರೆ. ಸೊ ನಾವೇನಲ್ಲಿ ಹೋಗಲಿಲ್ಲ, ಬಟ್ ಚೆನ್ನಾಗಿರುತ್ತೆ ಹೋದರೆ ಆಟ ಆಡೋಕ್ಕೆ. ಆ್ಯಂಡ್ ನಾನು ನಮ್ಮ ಊರಿಗೆ ಬಂದಾಗ ವ್ಲಾಗ್ನ ಕಂಟಿನ್ಯೂ ಮಾಡಿದೆ, ಬಿಕಾಸ್ ಕಾರಲ್ಲಿ ಮಲ್ಕೊಂಡ್ಬಿಟ್ವಿ. ಸೊ ಯಾಕಂದರೆ ತುಂಬ ಬಿಸಿಲಿತ್ತು, ಸಾಕಾದಂಗಾಗಿತ್ತು. ಸೊ ಎಲ್ಲರೂ ನಿದ್ದೆ ಮಾಡಿದ್ವಿ. ಕೊನೆಗೆ ಮನೆ ಹತ್ರ ಬಂದಾಗಲೇ ನಮಗೆ ಎಚ್ಚರ ಆಗಿದ್ದು. ಸೊ ಆಗ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಮನೆ ಹತ್ತಿರ ಬಂದ್ವಿ. ಸೊ ಇವರು ವಿನಯ್ ಅವ್ರ ಅಜ್ಜಿ ಹೊರಗಡೆ ಕೂತಿದ್ರು ಹಾಗೆ. ಸೊ ಅವ್ರನ್ನ ಮಾತಾಡಿಸ್ಕೊಂಡು ಹಾಗೆ ಒಳಗಡೆ ಹೋದ್ವಿ. ಆ್ಯಂಡ್ ನಾವು ಅಕ್ಕಿ ತಂದಿದ್ವಿ ಮೈಸೂರಿಗೆ. ಸೊ ಅದು ಸ್ವಲ್ಪ ಕ್ಲೀನ್ ಮಾಡಿಕೊಡ್ಬೇಕಿತ್ತು. ಅದಕ್ಕೆ ನಮ್ಮ ಅತ್ತೆ ಅಜ್ಜಿ ಇಬ್ಬರು ಕೂತ್ಕೊಂಡು ಕ್ಲೀನ್ ಮಾಡಿಕೊಡ್ತಾಯಿದ್ದಾರೆ. ಆ್ಯಂಡ್ ಅಕ್ಕಿ ಮಾಡ್ತಾ ಟೈಮ್ ಆಗೋಗಿತ್ತು. ಅಡುಗೆ ಕೂಡ ಮಾಡಬೇಕಿತ್ತು. ಸ್ವಲ್ಪ ಮಿಸಿಯಾಗಿದೆ ಅಡುಗೆ ಮನೆ, ಏನು ಅಂದ್ಕೋಬೇಡಿ. ಹಾಗಾಗಿ ನಮ್ಮ ಅತ್ತೆ ಸೊಪ್ಪಿನ ಪಲ್ಯ ಎಲ್ಲ ರೆಡಿ ಮಾಡ್ತಾಯಿದ್ರು. ಅಂದರೆ ನನಗೆ ನಾನ್ ವೆಜ್ ತಿಂದು ಬೇಜಾರಾಗಿತ್ತು. ಸೊ ನಾವು ಉಪ್ಸಾರು ಮಾಡ್ಕೊಳ್ಳೋಣ ಅಂತ ಹೇಳಿದ್ದೆ. ಸೊ ನಮ್ಮ ಅತ್ತೆ ಬೆಳಿಗ್ಗೆ ಹೋಗಿ ಸೊಪ್ಪೆಲ್ಲ ತಂದಿದ್ರು. ನಮ್ಮ ಮಾವ ಅದನ್ನು ಬಿಡಿಸ್ಕೊಟ್ರು. ಸೊ ನೋಡಿ ಉಪ್ಸಾರು ಕುದೀತಾ ಇದೆ. ಹಾಗೆ ಪಕ್ಕದಲ್ಲಿ ಮುದ್ದೆಗೂ ಕೂಡ ಇಟ್ಟಿದ್ರು ನಮ್ಮ ಅತ್ತೆ. ಆ್ಯಂಡ್ ಫೈನಲಿ ಇವಾಗ ಊಟ ಮಾಡ್ತಾಯಿದ್ದೀವಿ ಎಲ್ಲರೂ ಕೂತ್ಕೊಂಡು. ಉಪ್ಸಾರು ಚೆನ್ನಾಗಿ ಬಂದಿತ್ತು. ಎಲ್ಲ ಊಟ ಮಾಡ್ಕೊಂಡ್ವಿ. ಆ್ಯಂಡ್ ನಾವು ಬೆಳಿಗ್ಗೆನೇ ಹೊರಟ್ಬಿಡ್ತೀವಿ ಅಂದಿದ್ದಕ್ಕೆ ನಮ್ಮ ಅತ್ತೆ ರಾತ್ರಿಯೇ ಬೆಂಡೆಕಾಯಿ ಪಲ್ಯ ಮಾಡಿ ಇಟ್ಬಿಟ್ಟಿದ್ರು. ಬೆಳಿಗ್ಗೆ ದೋಸೆ ಮಾಡಿದರು ಆ್ಯಂಡ್ ಉಪ್ಸಾರು ಬಿಸಿಗಿಟ್ಟಿದ್ರು. ಹಾಗೆ ಜಾಮೂನ್ ಪ್ಯಾಕೆಟ್ಟು ಇನ್ನು ಇಟ್ಟರೆ ಹಾಗೆ ಇರುತ್ತೆ ಅಂತ ಹೇಳಿ, ನಾವು ಹೆಂಗಿದ್ರು ಬೆಳಿಗ್ಗೆ ಹೋಗ್ತೀವಲ್ಲ, ಬೆಳಿಗ್ಗೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ ಹೇಳಿ ಜಾಮೂನ್ ಕೂಡ ಮಾಡಿದರು. ಆ್ಯಂಡ್ ಫೈನಲಿ ನಾವು ಇವಾಗ ಮಾರ್ನಿಂಗ್ ಹೊರಟಿದ್ದೀವಿ. ಇದು ನೆಕ್ಸ್ಟ್ ಡೇ ವ್ಲಾಗ್ ಹಾಗೆ ಕಂಟಿನ್ಯೂ ಮಾಡಿದ್ದೀನಿ. ಇವಾಗ ವಿನಯ್ಗೆ ಕೆಲಸಕ್ಕೂ ಹೋಗಬೇಕಿತ್ತಲ್ಲ, ಸೊ ಟೈಮ್ ಆಗುತ್ತೆ ಅಂತ ಹೇಳಿ ಬೆಳಿಗ್ಗೆನೇ ಹೊರಟ್ಬಿಟ್ವಿ. ಆ್ಯಂಡ್ ಆನ್ ದ ವೇ ನೋಡಿ ಸನ್ರೈಸ್ ಕಾಣ್ತಾ ಇದೆ. ಸೊ ಇನ್ನೂ ಬೇಗ ಬಂದಿದ್ರೆ ಚೆನ್ನಾಗಿರುತ್ತೆ, ಬಟ್ ಆದರೂ ಆರೆಂಜ್ ಫೀಲ್ ಚೆನ್ನಾಗಿತ್ತು. ಒಂಥರ ಮಾರ್ನಿಂಗ್ ವೈಬ್ಸೇ ಒಂಥರ ಚೆನ್ನಾಗಿರುತ್ತೆ ಅಲ್ವಾ. ತಂಪಾದ ಗಾಳಿ ಒಂಥರ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾವು ಕೂಡ ಹೋಗ್ತಾ ಇದ್ದೀವಿ. ವಿನಯ್ ತಿಂಡಿ ತಿನ್ಕೊಂಡು ಹೋದರು. ನಾನಿವಾಗ ತಿಂಡಿ ಮಾಡೋಕ್ಕೆ ಹಾಕೋತಾ ಇದ್ದೀನಿ. ನಮ್ಮ ಅತ್ತೆ ಬೆಳಿಗ್ಗೆನೇ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿದ್ದಾರೆ. ನಾನು ನೋಡೇ ಇರಲಿಲ್ಲ. ವಿನಯ್ ಆಲ್ರೆಡಿ ನಾನು ಎದ್ದೇಳೋಕ್ಕಿಂತ ಮುಂಚೆ ಪ್ಯಾಕ್ ಮಾಡಿಸ್ಕೊಂಡು ಕಾರಲ್ಲಿ ಇಟ್ಬಿಟ್ಟಿದ್ರು. ಸೊ ನಾನಿವಾಗ ತಿಂಡಿ ತಿನ್ನೋಣ ಅಂತ ಇಲ್ಲ ಹೇಳಿ ಇವಾಗ ದೋಸೆ ಹಾಕೋತಾ ಇದ್ದೀನಿ. ಆ್ಯಂಡ್ ಫೈನಲಿ ನಾನು ಕೂಡ ತಿಂಡಿ ಮಾಡಿದೆ. ಹಾಗೆ ರೋಡಲ್ಲಿ ಸೊಪ್ಪು ಬಂದಿತ್ತು ಅಂತ ತೊಗೊಂಡೆ, ಸೊಪ್ಪು ಸಾರು ಮಾಡ್ಕೊಳ್ಳೋಣ ಅಂತ ಹೇಳಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ.